ಓಂ ಶಾಂತಿ. ಬಾಪ್ ದಾದಾರವರು ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ 3 ಸಿಂಹಾಸನಗಳು ಇಡೀ ಕಲ್ಪದಲ್ಲಿ ಈ ಸಂಗಮ ಯುಗದಲ್ಲಿಯೇ ತಾವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. 3 ಸಿಂಹಾಸನಗಳು ಕಾಣಿಸುತ್ತಿದೆಯೇ? ಈ ಬ್ರಕಟಿ ಎಂಬ ಸಿಂಹಾಸನದ ಪರಮಾತ್ಮನ ಹೃದಯ ಸಿಂಹಾಸನ, ಭವಿಷ್ಯದ ವಿಶ್ವ ಸಿಂಹಾಸನ. ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಿರುವ ಕಾರಣ ಎಲ್ಲರಿಗಿಂತ ಭಾಗ್ಯವಂತರಾಗಿದ್ದೀರಿ. ಈ ಸಮಯದ ಸ್ವರಾಜ್ಯದ ಅಧಿಕಾರದ ಮೂಲಕವೇ ವಿಶ್ವರಾಜ್ಯವು ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಬ್ಬರು ತಮ್ಮನ್ನು ಸದಾ ಸ್ವರಾಜ್ಯ ಅಧಿಕಾರಿ ಎಂಬ ಅನುಭವ ಮಾಡುತ್ತೀರಾ? ಎಷ್ಟು ಬಾರಿ ಈ ಸ್ವರಾಜ್ಯ ಹಾಗೂ ವಿಶ್ವರಾಜ್ಯವನ್ನು ಮಾಡಿದ್ದೀರಿ? ನೆನಪು ಮಾಡಿಕೊಳ್ಳುವುದರಿಂದ ನೆನಪು ಬರುತ್ತಿದೆಯೇ? ನಿನ್ನೆ ರಾಜ್ಯ ಮಾಡಿದ್ದೀರಿ ಹಾಗೂ ನಾಳೆ ರಾಜ್ಯ ಮಾಡಬೇಕು. ಆ ರೀತಿ ಸ್ಪಷ್ಟ ಸ್ಮೃತಿ ಇದೆಯೇ? ಸ್ವರಾಜ್ಯಾಧಿಕಾರಿಗಳು ಸದಾ ಆಗಿದ್ದೀರಾ? ಈ ಚಿಕ್ಕ ಜನ್ಮದಲ್ಲಿ ಒಂದು ವೇಳೆ ಸದಾ ಸ್ವರಾಜ್ಯ ಅಧಿಕಾರಿಗಳು ಆಗಲಿಲ್ಲವೆಂದರೆ 21 ಜನ್ಮದ ಸ್ವರಾಜ್ಯವು ಹೇಗೆ ಪ್ರಾಪ್ತಿಯಾಗುತ್ತದೆ? ಅಲ್ಲಿ ಸಿಂಹಾಸನ ಅಧಿಕಾರಿಗಳಿಗೆ ಎಷ್ಟು ಸ್ವಮಾನವಿದೆಯೋ ಅಷ್ಟೇ ರಾಯಲ್ ಪರಿವಾರದವರೆಗೂ ಇರುತ್ತದೆ. ಈಗ ಕೆಲವೊಮ್ಮೆ, ಆದರೆ ಅಲ್ಲಿಯೂ ಸಹ ಕೆಲವೊಮ್ಮೆ ಆಗಿಬಿಡುತ್ತದೆ. ನಾವು ಆಗದಿದ್ದರೆ ಇನ್ನಾರು ಆಗುತ್ತಾರೆ? ನಶೆ ಇದೆಯೇ? ತಮ್ಮ ದರ್ಪಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ? ಬಾಪ್ ದಾದಾರವರು ಪ್ರತಿಯೊಂದು ಮಗುವಿನ ನಿಶ್ಚಯವನ್ನು ನೋಡಿ ಬಲಿಹಾರಿಯಾಗುತ್ತಾರೆ. ಪ್ರತಿಯೊಂದು ಮಗು ವಾಹ್ 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 ಎನ್ನುವವರು ತಾನೇ ವೈ ಎನ್ನುವುದಿಲ್ಲ. ತಾನೇ ಕೆಲವೊಮ್ಮೆ ವೈ ಆಗಿಬಿಡುತ್ತದೆಯೋ? ಅಯ್ಯೋ ಅಳುವುದು ಇಲ್ಲ ತಾನೇ. ತಾವಂತೂ ವಾಹ್ ವಾಹ್ ಎನ್ನುವವರಲ್ಲವೇ? ಸತ್ಯ ತಂದೆಯ ನೆನಪು ಯಾರು ಸತ್ಯವಾಗಿರುತ್ತಾರೆಯೋ ಅವರಿಗೆ ಬೇಗ ಬರುತ್ತದೆ. ಶ್ರಮ ಪಡಬೇಕಾಗಿಲ್ಲ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಬಾಬಾ ಎಂದು ಸಂಕಲ್ಪ ಮಾಡಿದಿರಿ, ಪ್ರಭು ಹಾಜರ್ ಆಗುತ್ತಾರೆ. ನೆನಪಿನಲ್ಲಿ ಶ್ರಮವಾಗುತ್ತದೆ ಎಂದರೆ ಯಾವುದಾದರೂ ಒಂದು ಸೂಕ್ಷ್ಮ ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಯಾವುದೋ ಸತ್ಯದ ಕೊರತೆ ಇದೆ ಎಂದು ತಿಳಿಯಿರಿ. ಒಂದು ರಾಜ್ಯವಿದೆಯೇ? ಒಂದು ಧರ್ಮವಿದೆಯೇ? ಲಾ ಆರ್ಡರ್ ಇದೆಯೇ? ಮಾಯೆ ತನ್ನ ಆದೇಶವನ್ನು ನಡೆಸುತ್ತಿದೆಯೇ? ಮಾಯೆ ಹೇಳಿದಂತೆ ಅಲ್ಲ ತಾನೆ? ಭವಿಷ್ಯದ ಎಲ್ಲ ಸಂಸ್ಕಾರವು ಈಗಲೇ ಕಾಣಿಸಲಿ, ಏಕೆಂದರೆ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಳಬೇಕು. ಅಲ್ಲಿ ತುಂಬಿಕೊಳ್ಳುವುದಲ್ಲ. ಸುಖವಿದೆಯೇ? ಶಾಂತಿ ಇದೆಯೇ? ಸಂಪತ್ವಂತರಾಗಿದ್ದಾರೆಯೇ? ಸುಖವು ಈಗ ಸಾಧನಗಳ ಆಧಾರದ ಮೇಲೆ ಇಲ್ಲವೇನು? ಅತೀಂದ್ರಿಯ ಸುಖವಿದೆಯೇ? ಸಾಧನಗಳು ಇಂದ್ರಿಯಗಳ ಆಧಾರವಾಗಿದೆ. ಅತೀಂದ್ರಿಯ ಸುಖವು ಸಾಧನಗಳ ಆಧಾರ ಮೇಲೆ ಇಲ್ಲ. ನಾನು ಸಂಪತ್ತಿನಲ್ಲಿ ಸಂಪನ್ನನಾಗಿದ್ದೇನೆ ಎಂಬುದರ ಲಕ್ಷಣ ಸಂತುಷ್ಟತೆಯು ಅಪ್ರಾಪ್ತಿಯ ಸಾಧನವಾಗಿದೆ. ಒಂದು ವಿಶೇಷವೂ ಸಹ ಕಡಿಮೆ ಆಗಬಾರದು. ಪರಿಶೀಲನೆ ಮಾಡಿ. ತಾವೆಲ್ಲರೂ ವಿಶ್ವ ಪರಿವರ್ತಕರು. ಮೊದಲು ಸ್ವಪರಿವರ್ತಕರಾಗಿದ್ದೀರಾ? ಪರಿಶೀಲನೆ ಒಂದು ದರ್ಪಣವಾಗಿದೆ. ಈ ದರ್ಪಣದಲ್ಲಿ ತಮ್ಮ ವರ್ತಮಾನ ಹಾಗೂ ಭವಿಷ್ಯವನ್ನು ನೋಡಿ. ಹೋಲಿ ಅರ್ಥವಾಗಿದೆ. ಕಳೆದದ್ದು ಕಳೆದು ಹೋಯಿತು, ಆಗಿ ಹೋಯಿತು. ಸುಡುವುದು ಬಲಹೀನ ಸಂಸ್ಕಾರವನ್ನು ಸುಡುವುದು, ಇನ್ನೊಂದು ಬಣ್ಣ ಹಾಕುವುದು. ಬೇರೆಯವನಾದ ರಾವಣನ ವಸ್ತುವನ್ನೇಕೆ ಇಟ್ಟುಕೊಂಡಿದ್ದೀರಿ? ತಾವು ದಯಾಹೃದಯಿ ದೇವಿಯರು ಮತ್ತು ದೇವತೆಗಳಲ್ಲವೇ ಆಗಿದ್ದೀರಾ? ಅಂದಮೇಲೆ ದಯೆ ಬರುತ್ತಿಲ್ಲವೇ? ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿ ಭವ. ಅಂತರ್ಮುಖಿ ಮಕ್ಕಳೇ ಸೈಲೆನ್ಸ್ ಶಕ್ತಿಯ ಮುಖಾಂತರ ಅಲ್ದಾಡುತ್ತಿರುವ ಆತ್ಮಗಳಿಗೆ ಸರಿಯಾದ ಗುರಿ ತೋರಿಸಲು ಸಾಧ್ಯ. ಸ್ವಭಾವ ಸಂಸ್ಕಾರ ಸಂಬಂಧದ ಸಂಪರ್ಕದಲ್ಲಿ ಹಗುರವಾಗಿರುವುದು, ಅರ್ಥಾತ್ ಫರಿಸ್ತಾ ಆಗುವುದು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.